ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 11ನೇ ತಾರೀಕು ಮೇ 2024 ಶನಿವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಚತುರ್ಥಿ ತಿಥಿ, ಮೃಗಶಿರಾ ನಕ್ಷತ್ರ, ಸುಕರ್ಮಯೋಗ, ವಣಿಜಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆ ಕೊಡತಕ್ಕಂಥ ಮುಹೂರ್ತ. ವಿಶೇಷವಾಗಿ ಬೆಳಿಗ್ಗೆ 5:55 ಬೆಳಿಗ್ಗೆ 7:36 ಹಾಗೆಯೇ 11:50 ಮಧ್ಯಾಹ್ನ 12:41 ಇರತಕ್ಕಂಥದ್ದು ಜಾಗ್ರತೆ. ಅದರಲ್ಲೂ ಕುಜರಾಹು ಸಂಧಿ ಮಕ್ಕಳೇ ತುಂಬ ಹುಷಾರಾಗಿರಿ. ಮೇಷರಾಶಿ, ವೃಷಭ ರಾಶಿ, ಮಿಥುನ ರಾಶಿ, ಸಿಂಹ ರಾಶಿ, ಕನ್ಯಾ ರಾಶಿ, ವೃಶ್ಚಿಕ ರಾಶಿ ಎಲ್ಲರಿಗೂ ಕುಜರಾಹು ನೀವು ನೋಡಿ ಎಲ್ಲೆಲ್ಲೂ ಬಸ್ಸು ಬಿದ್ದಿದೆ. ಮಳೆಯ ಪ್ರಕೋಪ, ಪ್ರಕೃತಿಯ ವಿಕೋಪ ಹೇಳ್ತಲೇ ಇದ್ದೆ. ಪ್ರಾಕೃತಿಕ ವಿಕೋಪ ತಂಡದವರು ಎಚ್ಚರಿಕೆಯಿಂದಿರಬೇಕು ಅಂತ. ಅಲ್ಲಲ್ಲಿ ಟೆರರಿಸ್ಟ್ಗಳ ಸಮಸ್ಯೆ ಆಗುತ್ತೆ. ಎಲ್ಲ ನಡೀತಿದೆ. ನಮ್ಮಲ್ಲೇ ಕಿತ್ತಾಟ, ಕಚ್ಚಾಟ, ಒದ್ದಾಟ, ಎಳೆದಾಟ. ರಾಮ ರಾಮ. ಕ್ರೋಧಿನಾಮ ಸಂವತ್ಸರ ಅಲ್ವಾ, ಎದ್ದು ನಿಲ್ಲಿಸಿ ಹಪ್ಪಳ ಮಾಡ್ತಿದೆ. ಜಾಗ್ರತೆ ಅಂತ ಹೇಳ್ತಾ, ಈ 12 ರಾಶಿಗಳಲ್ಲಿ ಒಂದು ಟಾಪ್ 3 ರಾಶಿಗಳಿದ್ದಾವೆ. ಕಲಾ ಮಾಧ್ಯಮಕ್ಕೆ ಸಂಬಂಧಿಸಿದ ವೃತ್ತಿ, ಉದ್ಯೋಗ, ಅದರಲ್ಲೊಂದು ಆಕರ್ಷಣೆ ಬರುತ್ತದೆ. ಎಲ್ರಿಗೂ ಕಲೆ ಒಲಿಯಲ್ಲ. ದೇವತೆಗಳ ಅಂದ ಅಂತೇವೆ, ಗಂಧರ್ವರ ಅಂದ ಅಂತೇವೆ. ನೋಡ್ಲಿಕ್ಕೆ ಹಾಗೆಯೇ ಸಾಮಾನ್ಯರಾಗಿ ಕಾಣಿಸ್ತಾರೆ. ಆದ್ರೆ ಅವರಲ್ಲಿ ಜನ್ಮತಾ ಒಂದು ಆಕರ್ಷಣೆ, ಸಂಘರ್ಷ, ಏನೋ ಒಂದು. ದೇವರು ಬ್ರಹ್ಮದೇವ ಭೂಮಿ ಕಳಿಸುವ ಕೆಲವರನ್ನ ಪುಟವಿಟ್ಟು ಕೆತ್ತಿ ಕಳಿಸ್ತಾನೆ. ಅಂಥದ್ದೊಂದು ಆಕರ್ಷಣೆ, ಅಲ್ಲೊಂದು ಸೆಳೆತ. ಎಲ್ರಿಗೂ ಆ ಥರದೊಂದು ಆಕ್ಟಿಂಗ್ ಮಾಡೋದು, ಮಾಧ್ಯಮ ಪ್ರಪಂಚಕ್ಕೆ ಬರೋದು, ಆಕ್ಟಿಂಗು, ಡಾನ್ಸು, ಮ್ಯೂಸಿಕ್ಕು, ಪೇಂಟಿಂಗು, ಚಿತ್ರಕಲೆ, ಶಿಲ್ಪಕಲೆ, ಅಲಂಕಾರ ಶಾಸ್ತ್ರ, ಪ್ರಣಯ ಶಾಸ್ತ್ರ, ನವರಸಗಳನ್ನು ತುಂಬಿಸಿ ಅನುಭವಿಸಿ ಮೇಳವಿಸಿ ಮಾಡತಕ್ಕಂಥ ಒಂದು ಭಾವ. ಕೆಲವು ರಾಶಿಗಳಿಗೆ ಜನ್ಮತಾ ಕೊಟ್ಟಿರ್ತಾನೆ, ಎಲ್ರಿಗೂ ಅದು ಕೊಡಲ್ಲ. ಟಾಪ್ 3 ರಾಶಿಗಳಿದ್ದಾರೆ. ಅದರಲ್ಲಿ ಅತಿ ಮುಖ್ಯವಾಗಿ ಕೆಲವು ರಾಶಿಯವರನ್ನ ದೈವವೇ ಕಳಿಸಿರುತ್ತೆ. ತಿಳ್ಕೋಬೇಕು ನಮ್ಮ ಮಕ್ಕಳ ಬಲ ಏನು. ಆದ್ರೆ ಕಲಾರಂಗ ಅದೊಂದು ವೈವಿಧ್ಯಮಯವಾಗಿರತಕ್ಕಂಥ ರಂಗ, ಅದೊಂದು ಅಂದದ ರಂಗ. ಅಲ್ಲಿ ನೋಡುವುದೇ ಅಂದ. ಅದು ಭರತನಾಟ್ಯ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಚಿತ್ರಕಲೆ ಇರ್ಬೋದು, ಪೇಂಟಿಂಗ್ ಇರ್ಬೋದು. ನೀವು ಯಾರೇ ದೊಡ್ಡ ಆರ್ಟಿಸ್ಟ್ ಅನ್ನ ನೋಡಿ, ಅವರು ಆರ್ಟಿಸ್ಟ್ ಅಂತ ನಾವೇನ್ ಕೇಳ್ತೇವೆ, ಹೆಸರು ಪಡೆದಿದ್ದಾರೆ. ಅಪ್ಪ ಏನ್ ಅಂದವಪ್ಪ, ಏನ್ ಹೆಸರಪ್ಪ, ಏನು ದೊಡ್ಡಪ್ಪ ಅಂತ. ಆದರೆ ಆ ಶುಕ್ರನ ಪ್ರಬೋಧ, ಭೃಗು ಶುಕ್ರ ತುಂಬಾ ಚೆನ್ನಾಗಿದ್ರೆ ಗುರು ಕೆಟ್ಟಿರುತ್ತೆ. ನನ್ನ ಮನೆ, ನನ್ನ ಕುಟುಂಬ, ನನ್ನ ಬದುಕು, ನನ್ನ ಪ್ರೀತಿ ಅನ್ನತಕ್ಕಂಥ ವಿಚಾರದಲ್ಲಿ ಅಲ್ಲೊಂದು ಎಳೆದಾಟವೇ ಒದ್ದಾಟವೇ ಆಗತಕ್ಕಂಥ ಒಂದು ಪ್ರಭಾವ. ನನ್ನ ಮನೆ ಕೊಡಲ್ಲ, ನನ್ನ ಖುಷಿ ಕೊಡಲ್ಲ, ನನ್ನ ಅಮ್ಮ ಅಪ್ಪನ ಜೊತೆಲಿ ಇರೋಗ್ ಬಿಡಲ್ಲ. ಕಲಾ ವೇದಿಕೆಯ ಹಾಗೆ ಅವರಿಗೆ ತಮ್ಮ ಮೇಲೆ ಗಮನ ಇರೋಲ್ಲ. ಅದೊಂದು ರೀತಿ ವಿಪರೀತವಾದಂಥ ಆಕರ್ಷಣೆಯನ್ನ ತುಂಬಿಸ್ಬಿಟ್ಟಿರ್ತಾನೆ. ಅಣುವಿನಲ್ಲೂ ಇರ್ತಾನೆ ಆ ಬಲ. ಅದೇ ರೀತಿ ಸೂರ್ಯ ಪ್ರಭಾವ ಇರತಕ್ಕಂಥವರಿಗೂ ಆ ಒಂದು ಗಾಂಭೀರ್ಯ, ಆ ಶಕ್ತಿ, ಆ ಪ್ರಬಲ ಅಧಿಕಾರ ಬಲ, ಈಗ ಅನ್ನತಕ್ಕ ಗತ್ತು, ಆ ಕುತ್ಕೊಳ್ಳೋದು, ಆ ನಿಂತ್ಕೊಳ್ಳೋದು ಬೇರೆ. ಸ್ಪೋರ್ಟ್ಸ್ ಮ್ಯಾನ್ಗೆ ಒಂದು ರೀತಿಯ ಶಕ್ತಿ ಕೊಟ್ಟಿರ್ತಾನೆ, ಅಧಿಕಾರಿಯಾಗಿಯೇ ಒಂದು ರೀತಿ ಕೊಟ್ಟಿರ್ತಾನೆ.
ಗುರುವಾಗಿ ಇನ್ನೊಂದು ಕೊಟ್ಟಿರ್ತಾನೆ, ಹಾಗೆ ಶುಕ್ರನ ಪ್ರಬೋಧವಾಗಿ ಇನ್ನೊಂದು ಕೊಟ್ಟಿರುತ್ತೆ. ಎಲ್ರಿಗೂ ಅಂಥದ್ದೊಂದು ಆರ್ಟಿಸ್ಟ್ ಆಗ್ಲಿಕ್ಕೆ ಆಗೋಲ್ಲ. ಅಲ್ಲಿ ನಾನು, ನಂದು ಇದನ್ನ ಬಿಟ್ಟು ನಿಲ್ಬೇಕಾಗುತ್ತೆ. ನನ್ನ ಕುಟುಂಬ, ನನ್ನ ಪ್ರೀತಿ. ನೀವು ನೋಡಿ, ಯಾರೇ ದೊಡ್ಡ ಆರ್ಟಿಸ್ಟ್ ನೋಡಿ, ತುಂಬಾ ದೊಡ್ಡ ಹೆಸರು ಪಡೆದಿರ್ತಕ್ಕಂಥವರ ಜೀವನದಲ್ಲಿ ಬಿರುಗಾಳಿಗಳು. ಒಂದು 100 ಜನ ಆರ್ಟಿಸ್ಟ್ ಇದ್ದಾರೆ ಅಂದ್ರೆ ಯಾರೋ ಒಬ್ಬರೋ, 1000ದಲ್ಲಿ ಒಬ್ಬರೋ, ಇಲ್ಲ ಒಂದು 10,000ದಲ್ಲಿ ಒಂದಿಬ್ಬರೋ, ಇಲ್ಲ ಲಕ್ಷದಲ್ಲಿ ಒಂದು 5 ಜನರೋ, ಇಲ್ಲ 10 ಜನರೋ ಚೆನ್ನಾಗಿರೋದು ನೆಮ್ಮದಿಯಾಗಿ ಬಿಡುವುದಿಲ್ಲ. ಯಾಕಂದ್ರೆ ಶುಕ್ರನಿಗೆ ಬಂದು ಭೋಗವಾಂಚನೆ, ಇನ್ನಷ್ಟು ಹೆಸರು, ಇನ್ನಷ್ಟು ನೀವು ನೋಡಿಬೇಕಾದ್ರೆ ಅವರ ಹೆಸರುಗಳು ಬೇರೆ ಬೇರೆಯವರ ವಿಚಾರಗಳಲ್ಲಿ ತಳಕಾಕೋಗ್ಬಿಟ್ಟಿರುತ್ತೆ. ಅವರಿದ್ರೆ, ಅವ್ರು ಕೂತ್ರೆ, ಅವ್ರು ನಿಂತ್ರೆ. ಮೊನ್ನೆ ಒಂದು ದೀಪಿಕಾ ಪಡುಕೋಣೆ ಯಾರನ್ನೋ ತಳ್ಳಿಬಿಟ್ರು ಅಂತ ಕೇಳ್ತಿರ್ತೇವೆ. ನಾಟಕ ಮಾಡ್ತಾರೆ ಹೀರೋಯಿನ್ ಅಂತಾರೆ. ಅಯ್ಯಪ್ಪ ಏನು ಸೌಂದರ್ಯವಪ್ಪ, ನೋಡಿದವ್ರಿಗೆಲ್ಲ ವಾಂಛನ. ಆ ಒನಪು, ಆ ವಯ್ಯಾರ, ಆಗತ್ತು, ಅಬ್ಬಾ 6 ಅಡಿ ಕಟೌಟ್ ಕಣೋ. ಪ್ರಭಾಸ್ಗಿನ್ನೂ ಮದುವೆನೇ ಆಗಿಲ್ಲ ನೋಡಿ. ಅಪರೂಪ ಯಾರೋ ಕೆಲವರು ತಮ್ಮ ಬದುಕನ್ನ ಈ ರೀತಿ ಕಟ್ಟಾಕೊಳ್ಳಿಕ್ಕೆ ಕೊಡೋದು. ಯಾರೋ ತ್ಯಾಗ ಮಾಡಿದ್ರೆ ವರ್ಷಗಟ್ಟಲೆ ಆ ತಪಸ್ಸು. ಕಲಾರಂಗದಲ್ಲಿ ಹೆಸರು ಪಡೆಯಬೇಕೆಂದರೆ, ಅಲ್ಲೊಂದು ಆಕರ್ಷಣೆ ಬರಬೇಕಂದ್ರೆ ಜನ್ಮತ ಅಂತದೊಂದು ರಾಶಿ, ಗತ್ತು, ತೂಕ, ಗ್ರಹಗಳ ಪರಿಚ್ಛೇದವಿದ್ದರೆ ಮಾತ್ರವೇ, ಸುಮ್ಮನೆ ಅಲ್ಲ. ಮುಖ್ಯವಾಗಿ ರಾಹು ಚೆನ್ನಾಗಿರಬೇಕು. ಅದೊಂದು ಆಕರ್ಷಣೆ ಉಂಟು ಮಾಡಿಬಿಡುತ್ತೆ. ಸ್ವಾತಿ ನಕ್ಷತ್ರ, ಶತಭಿಷ, ಆರದ್ರ, ಆ ರಾಹು ಎಲ್ಲಿದ್ದಾನೆ ಅಂತ ನೋಡ್ತೇವೆ, ಯಾವ ಭಾವದಲ್ಲಿದ್ದಾನೆ ಅಂತ ನೋಡ್ತೇವೆ, ಯಾವ ರೀತಿ ನೋಡ್ತಿದ್ದಾನೆ ಅಂತನೂ ನೋಡ್ತೇವೆ. ಅಂತ ಒಂದು ಅಪರೂಪ ಅಂದವಾದ ರಾಶಿಗಳಲ್ಲಿ 3 ರಾಶಿಗಳಲ್ಲಿ ಈ ಒಂದು ರಾಶಿ ಇದೆಯಲ್ಲ, ಕನ್ಯಾ ರಾಶಿ, ಪುಟವಿಟ್ಟ ಚಿನ್ನ. ನೀವು ಪುರುಷರಾಗಲಿ, ಒಂದು ಬರವಣಿಗೆ, ಒಂದು ಲೇಖನ, ಒಂದು ಮುದ್ರಣ, ಒಂದು ಮಾಧ್ಯಮ, ಮಾತುಗಾರಿಕೆ, ಒಂದು ಟಿವಿ ಆಂಕರ್ ಆಗಾದ್ರೂ ಕರ್ಕೊ ಬಂದ್ಬಿಡುತ್ತೆ, ಇಲ್ಲ ಡೈರೆಕ್ಷನ್ ಲೈನ್ಗಾದ್ರೂ ಕರ್ಕೊ ಬಂದ್ಬಿಟ್ಟಿರುತ್ತೆ. ಗಮನಿಸ್ ನೋಡಿ, ನಿಮ್ಗೆ ಅದೊಂದು ಎಳಿತಾ ಇರುತ್ತೆ. ಆ ಅಲಂಕಾರ ನೋಡಿ, ಬಟ್ಟೆ ತಗೊಳ್ಬೇಕಾದ್ರೂ ಬೇರೆ, ನಿಮ್ಮ ಅಲಂಕಾರ ಬೇರೆ, ನೀವು ಹಾಕೋ ಕಾಲ್ಗೆಜ್ಜೆ ಇರ್ಬೋದು, ಒಂದು ಮೆಹಂದಿ ಇರ್ಬೋದು, ಒಂದು ಬೊಟ್ಟು ಇಡೋದಿರ್ಬೋದು, ಒಂದು ಹುಬ್ಬು ತೀಡುವಿಕೆ ಇರ್ಬೋದು. ದೈವ ನಿಮಗೇ ಗೊತ್ತಿಲ್ಲದೆ ಅಂಥದ್ದೊಂದು ಕೊಟ್ಟಿರುತ್ತೆ. ಎಷ್ಟು ಜನ ನಿಮ್ಮನ್ನ ಅಪ್ರಿಸಿಯೇಷನ್ ಮಾಡಿದ್ರು, ಎಷ್ಟು ಜನ ನಿಮ್ಮನ್ನ ಕಣ್ಣು ನೋಡಿದ್ರು, ಎಷ್ಟು ಜನ ನಿಮ್ಮನ್ನ ಕೆಡ್ಡವಾಗಿಯೂ ನೋಡಿದ್ರು. ಹೇಳಿ ಮಕ್ಕಳ, ಪುರುಷರಿರಬಹುದು ಹೌದು, ಸ್ತ್ರೀಯರಂತೂ ಬಾ ದೈವವೇ. ಟಾಪ್ 3 12 ರಾಶಿಗಳಲ್ಲೇ ಟಾಪ್ 3 ರಾಶಿಗಳಲ್ಲಿ ನೀವು ಒಬ್ಬರು. ಜನ್ಮತ ನಿಮಗೊಂದು ಚಿತ್ರಕಲೆ ಆದ್ರೂ ಮಾಡೋ ಇಷ್ಟ, ಒಂದು ಪೇಂಟಿಂಗ್ ಆದ್ರೂ ಮಾಡೋದು ಇಷ್ಟ, ಒಂದು ನಟನೆ, ನಾಟ್ಯ, ಡಾನ್ಸು, ಮ್ಯೂಸಿಕ್, ಈ ಥರದ್ದು ಏನೋ ಸೆಳೆತ ಅಭಿವೃದ್ಧಿ ಪಡಿಸಿಕೊಳ್ಳಿ. ಒಂದು ಭರತನಾಟ್ಯ ಡಾನ್ಸ್ ಟೀಚರ್ ಗುರು, ಒಂದು ವೆಸ್ಟರ್ನ್ ಡಾನ್ಸ್ ಟೀಚರ್, ಹೌದು, ಒಂದು ಯೋಗ ಟೀಚರ್, ಒಂದು ಮ್ಯೂಸಿಕ್ ಟೀಚರ್, ಇವುಗಳಲ್ಲೂ ಕೂಡ ಎಳಿತಿರುತ್ತೆ. ನಿಮಗೆ ಗೊತ್ತಿಲ್ಲದೆ ಒಂದು ಗುಣಗಾಗಿ ಹಾಡು. ಗಮನಿಸಿ ನೋಡಿ, ತುಂಬಾ ಜನ ಗ್ಯಾರಂಟಿ ಕಮೆಂಟ್ ಕೊಡ್ತೀರಿ, ಗುರುಜಿ ನಿಜ ನಮಗ್ ತುಂಬಾ ಕಾಟ ಗುರುಜಿ ಅಂತ. ನಿಮಗೆ ಮಾತ್ರ CBI ಐಸ್ ಕೊಟ್ಬಿಟ್ಟಿರ್ತಾನೆ, ಕಣ್ಣುಗಳು. ನಿಮ್ ಕಣ್ಣು ಮುಂದಕ್ಕೆ ಇರುತ್ತೆ, ಹಿಂದುಗಡೆ ಯಾರು ನೋಡ್ತಿದ್ದಾರೆ ಎಲ್ಲ ಗೊತ್ತಾಗುತ್ತೆ. ದೈವ ಕೊಟ್ಟಿರುವ ಬಲ, ಆ ಶಕ್ತಿ. ಹೌದು, ಯಾರೋ ನಮ್ಮನ್ನು ನೋಡ್ತಿದ್ದಾರೆ. ಎಲ್ಲರಿಗೂ ಅಂಥದೊಂದು ಆಕರ್ಷಣೆ, ವಿಕರ್ಷಣೆ ಬರುವುದಿಲ್ಲ ಮಕ್ಕಳೇ. ಅಂಥದ್ದೊಂದು ಸೆಳೆತ ಆ ಒಂದು ಆಕ್ಟಿಂಗ್ ಕಡೆ, ಆ ಅಲಂಕಾರ ಶಾಸ್ತ್ರದ ಕಡೆ. ಎಲ್ಲ ಒಂದು ಬಟ್ಟೆ, ಬೋಟಿಂಗ್, ಡಿಸೈನಿಂಗ್, ಎಲ್ಲ ಅಡಿಗೆ ಮಾಡೋದಾದ್ರು ಆ ನೀಟು, ಆ ಕ್ಲೀನು, ಆ ಗತ್ತು, ಆ ತೂಕ, ಆ ಮಾತು, ಆ ಶುದ್ಧತೆ, ಆ ಬದ್ಧತೆ. ಅಬ್ಬೋ ದೇವತೆಗಳೇ ನೀವು, ಗಂಧರ್ವರೇ. ಪುರುಷರಾದಿಯಾಗಿ ಜಾಸ್ತಿಯೇ ನಿಮ್ಮಲ್ಲಿ ಸ್ವಲ್ಪ ತುಂಟುತನ, ಹೌದು ಅಲ್ವೋ ಹೇಳಿ. ಇಲ್ಲ ತೀರಾ ವೈರಾಗ್ಯ. ನೀವೊಂದ್ ರೀತಿ ಈ ಪಿ ಅಂತೀನಲ್ವಾ, ಸುರುಳಿಯಾಗಿ ಸುತ್ತುಕೊಂಡಿದೆ. ನೋಡೋಕ್ ಅದೊಂದು ಅದ್ಭುತ. ಒಳಗಡೆ ನೀವ್ ಏನು ಅನ್ನೋದೇ ನಿಮಗ್ ಗೊತ್ತಾಗದಂತ ಒಂದು ಪರಿಭಾವ, ಹೌದು ಅಲ್ವೋ ಹೇಳಿ. ಎಷ್ಟು ಜನ ಕಮೆಂಟ್ ಮಾಡ್ತೀರಾ, ನಾನು ಕಾಯ್ತಿರ್ತೇನೆ. ನಿಮ್ಮನ್ನ ನಾನು ಕೇಳಿದ್ದುಂಟು ಒಂದು ತಾಯಿಜಿಗೆ, ನಿಂಗೆ 16ನೇ ವಯಸ್ಸಿಗೆ ಪ್ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ, 16ನೇ ವಯಸ್ಸಿಗೆ ಪ್ರೀತಿಯಾಗಿ 26ನೇ ವಯಸ್ಸಿಗೆ ಮನೇಲಿ ಗಲಾಟೆ ಮಾಡಿ ಒಪ್ಪದೆ 32ನೇ ವಯಸ್ಸಿಗೆ ಮದುವೆ ಆಗಿರ್ತಕ್ಕಂಥದ್ದು ಅದೇ ಹುಡುಗನನ್ನ
ಅಷ್ಟು ವರ್ಷ ಕಾದಿದ್ದು ಮದುವೆಯಾದರೂ ಗುರು ದೋಷ. ಯಾಕಂದ್ರೆ ಶುಕ್ರ ಭೋಗ ಕೊಟ್ಟಾಗ ಗುರು ಬಂದು ಕುಟುಂಬ ಸುಖ ಕೊಡಲ್ಲ. ಅಲ್ಲೊಂದು ಎಡವಟ್ಟಾಗಿ ನಿಂತಿದೆ. ನೋಡಿದಾನೆ, ಗುರು ಬೇರೆ ಶುಕ್ರ ಬೇರೆ. ಶುಕ್ರನಿಗೆ ವಾಂಛನ, ಇನ್ನಷ್ಟು ಹೆಸರು, ಇನ್ನಷ್ಟು ಕೀರ್ತಿ, ಇನ್ನಷ್ಟು ನೀವು ಯಾರಾದ್ರೂ ಕಲಾವಿದರು ನಿಮಗೆ ಗೊತ್ತಿಲ್ಲ, ತುಂಬಾ ಮುಗ್ಧರು, ಅದಕ್ಕೆ ಪದೇ ಪದೇ ಮೋಸ ಹೋಗ್ತಿರ್ತಾರೆ ಅವರು. ಅಲ್ಲೊಂದು ಸ್ಟಾಗ್ನೆಂಟ್ ಪ್ರೀತಿ ಅನ್ನೋದು ಕೊಡೋದಿಲ್ಲ. ಈ ವಾಚ್ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಇನ್ನೊಂದು ವಾಚ್. ಈ ಬಟ್ಟೆ ಚೆನ್ನಾಗಿದೆ, ನೆಕ್ಸ್ಟ್ ಟೈಮ್ ಇನ್ನೊಂದು ಬಟ್ಟೆ ಕಳಿಸಿದಾಗಿ ನಿಮ್ ಜೀವನದಲ್ಲಿ ತುಂಬಾ ಪ್ರೀತಿಗಳು ನಡೆದಿರುತ್ತೆ ನೋಡಿ. ತುಂಬಾ ಯಾರ್ಯಾರೋ ಬರ್ತಾರೆ, ಇಷ್ಟಪಟ್ಟಿದ್ದೀವಿ, ನೀನೇ ಬೇಕು, ನಿನ್ನಿಂದಲೇ ಬೇಕು, ನೀನೇ ಇರಬೇಕು. ಆ ಶುಕ್ರ ಪ್ರಭಾವ ಎಲ್ಲರಿಗೂ ಅದು ಬರುವುದಿಲ್ಲ. ಕೆಲವರು ಅದನ್ನ ತಪ್ಪಾಗಿ ತಿಳ್ಕೊಬೋದಲ್ಲ. ಅದು ನೀವೊಂದು ಆರಾಧಿಸುವ ದೇವರಾಗಬಲ್ಲಿರಿ. ಸರಿಯಾಗಿ ನೀವು ಆ ಮಾರ್ಗದರ್ಶನದ ಒಂದು ಗುರು, ಸಪ್ತಮಾಧಿಪತಿ ಗುರು, ಸುಖಾಧಿಪತಿ ಗುರು ಕನ್ಯಾ ರಾಶಿಗೆ ದೊರಕಿ ಬಿಟ್ಟರೆ, ಸರಿಯಾದ ಗುರು, ವಾವ್, ನಿಮ್ಮ ನಡೆಯೇ ಒಂದು ತೂಕ. ನೀವು 16 ಆಗಿದ್ರು 60 ಆಗಿದ್ದರು ಅದೊಂದು ತೂಕದ ಅಮ್ಮಂದಿರು. ದೇವತಾ ಸ್ವರೂಪ, ಶಿವಸ್ವರೂಪ. ಶಿವನಿಗೆ ಮೀರಿದ ಅಂದವಿಲ್ಲ ಅಂತ ಹೇಳ್ತೇವೆ. ಕನ್ಯಾ ರಾಶಿಯ ಪುರುಷರಿಗೂ ಅದು ಅನ್ವಯಿಸುತ್ತೆ. ಅಂಥದೊಂದು ಆಕರ್ಷಣೆ, ಹೌದು, ಅಂಥದೊಂದು ಅದ್ಭುತ. ಅದಕ್ಕೆ ನಿಮ್ಮಲ್ಲಿ ಆ ಸೆಳೆತ ಒಂಥರ, ನಾನು ಕುಟುಂಬಸ್ಥನಾಗಿರ್ಲ, ನಾನು ಅಧಿಕಾರವಸ್ಥರಾಗಿರ್ಲ. ಯಾಕಂದ್ರೆ ಗುರು ನೋಡ್ತಿದ್ದಾನೆ. ಗುರುವಿನ ಮನೆ ನೋಡೋ, ಕುಟುಂಬ ನೋಡೋ, ಮಗು ನೋಡೋ. ಸರಿ, ಅಲ್ಲಿ ನಿಂತ್ಕೊಂಡ್ರಿ. ಅಲ್ಲಾದ್ರೂ ತೃಪ್ತಿಯಾಗಿರ್ಲಿಕ್ಕೆ ಬಿಡುತ್ತಾ? ಇಲ್ಲ. ಒಳಗಡೆ ಇರತಕ್ಕಂತ ಕಲಾದೇವಿ ಬಿಡಲ್ಲ. ಇಷ್ಟೇನ, ಬರೀ ಎದ್ದೋಳು, ಸ್ನಾನ ಮಾಡು, ಅಡಿಗೆ ಮಾಡು, ಇಲ್ಲ ಮಾಡಿರೋ ಅಡಿಗೆ ತಿನ್ನು, ಪ್ಯಾಕ್ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗು ಬಾ, ಇಷ್ಟೇನಾ? ನಿಮ್ಮನ್ನ ಆ ಸೆಳೆತ ಎಳಿತಲೇ ಇರುತ್ತೆ ನೋಡಿ. ಏನಾದ್ರೂ ಮಾಡ್ಬೇಕು. 30 ಆಗಿದ್ರು 40 ಆಗಿದ್ರು, ಇನ್ನೊಂದಷ್ಟು ಓದ್ಬೇಕಿತ್ತು, ಇನ್ನೊಂದಷ್ಟು ಏನಾದ್ರೂ ಕಲಿಬೇಕಿತ್ತು, ಇನ್ನೊಂದಷ್ಟು ಏನಾದ್ರೂ ಅನ್ನತಕ್ಕಂಥದ್ದು. ಸೊ ನಿಮ್ಮ ಮಕ್ಕಳಲ್ಲಿ ಕನ್ಯಾ ರಾಶಿಯ ಮಕ್ಕಳಿದ್ರೆ ಗಮನಿಸಿ ನೋಡಿ. ಅವರಿಗೆ ಏನಾದ್ರೂ ಡಾನ್ಸು, ಮ್ಯೂಸಿಕ್, ಪೇಂಟಿಂಗು, ಚಿತ್ರಕಲೆಯೋ ದಯಮಾಡಿ ಹೇಳ್ತಾನೆ, ಜಾತಕ ವೈದಿಕವಾಗಿ ಪರೀಕ್ಷಿಸಿ. ಶುಕ್ರನ ಉಚ್ಚುಂಗತೆ ನೋಡ್ತೇವೆ ಷಡ್ಬಲದಲ್ಲಿ, ಶುಕ್ರನ ಸ್ಥಾನ ನೋಡ್ತೇವೆ, ಹೌದು, ಶನಿಯ ಸ್ಥಾನ ಕೂಡ ನೋಡ್ತೇವೆ. ಶನಿ ಕೇತು ಏನಾದ್ರೂ ಸೇರಿ ಶುಕ್ರನ ಮೇಲೆ ನೋಡ್ತಿದ್ರೆ ಕರ್ಕೊಂಡು ಬಂದು ನಡುದಾರಿಯಲ್ಲಿ ನೆಲೆಸ್ಬಿಡುತ್ತೆ. ಏನೋ ಒಂದು ಆರ್ಟಿಸ್ಟ್ ಆದ್ರಿ, ನಿಮ್ಮ ಗಮ್ಯ ದೊಡ್ಡದು, ಅಲ್ಲೊಂದು ಹೆಸರಿಗೊಂದು ಆರ್ಟಿಸ್ಟ್, ಅದೆಲ್ಲ ನೀವು ಅದಾಗ್ಬೇಕಿತ್ತು ನೀವು. ಬಟ್ ಶನಿ ಕೇತು ಸೇರಿದ್ದೆ ಕೆಡಿಸ್ಬಿಟ್ಟು ಅರ್ಧದಲ್ಲೇ ಒಂದು ಡಾನ್ಸು, ತುಂಬಾ ದೊಡ್ಡ ಡಾನ್ಸರ್ ಬಿಟ್ಬಿಟ್ರಂತೆ, ತುಂಬಾ ದೊಡ್ಡ ಮ್ಯೂಸಿಕ್ ಪ್ಲೇಯರ್ ಬಿಟ್ಬಿಟ್ರಂತೆ. ಶನಿ ಕೇತು ಬಂದ್ರು, ಎಲ್ಲಿ ಮರೆಯಾಗಿ ಹೋದರೋ ಗೊತ್ತಿಲ್ಲ. ಹೌದು, ಅದು ಮಾಡಿಸ್ಬಿಡುತ್ತೆ ಶನಿ ಕೇತು. ಅದಕ್ಕೆ ವೈದಿಕವಾಗಿ ನೋಡ್ಬೇಕು. ತುಂಬಾ ಜನ ಇವತ್ತು ನಾನು ನೋಡ್ತಿದ್ದೇನೆ, ಜಾತಕಗಳ ಪರಿಭಾವ, ಗುರುಗಳೇ ನನ್ನ ಮಗಳು ಇದಾಗ್ಬೇಕಿತ್ತು, ನನ್ನ ಮಗ ಇದಾಗ್ಬೇಕಿತ್ತು, ನನಗಂತೂ ಸಿಗ್ಲಿಲ್ಲ. ಡಾನ್ಸ್ ಕ್ಲಾಸ್, ಮ್ಯೂಸಿಕ್ ಕ್ಲಾಸ್, ಇನ್ನೊಂದು. ಆಹಾ, ತಿಳಿದುಕೊಳ್ಳಿ, ಅವರಲ್ಲಿ ಅಂತದೊಂದು ಆಕರ್ಷಣಾ ಶಕ್ತಿ, ಅದರ ಕಡೆ ಅವರ ವಿವೇಚನಾ ಶಕ್ತಿ, ಅದರಲ್ಲಿ ಒಂದು ಮಾಂತ್ರಿಕತೆ ಮಕ್ಕಳು, ಅದೊಂದು ಮ್ಯಾಜಿಕ್. ನೆನ್ಪಿಟ್ಕೊಳ್ಳಿ. ಸರಿಯಾದ ಅಮ್ಮ, ಅಪ್ಪ, ಗುರು, ಸಂಗಾತಿ ಸಿಕ್ಕಿ, ಸ್ನೇಹಿತರು, ಆ ಒಂದು ಬದಲಾವಣೆ ನಡೆದಾಗ ಅದೊಂದು ಅದ್ಭುತ ನಡೆಯತಕ್ಕಂಥದ್ದಾಗುತ್ತೆ. ಕಾಂಬಿನೇಷನ್ಗಳು ಮಿಸ್ ಆಯ್ತು, ನೀವು ಅಲ್ಲಿ ಬಂದು ಒಂದು ಕಾಲು ಭಾಗ ಅರ್ಧ ಭಾಗದಲ್ಲಿ ನಿಲ್ಲಿಸಿ ಬಿಡುತ್ತೆ, ತಡೆಗೋಡೆಯಾಗಿ ನಿಲ್ಲಿಸ್ಬಿಡುತ್ತೆ. ನನ್ನ ಮಗ ಬಂದ ಸರ್, ಆಕ್ಟಿಂಗ್ ಬಂದ, ನಿಲ್ಲಿಸ್ಬಿಟ್ಟಿರುತ್ತೆ. 2-3 ಪಿಕ್ಚರ್ ಮಾಡ್ದ, 4-5 ಪಿಕ್ಚರ್ ಮಾಡ್ದ, ಇಷ್ಟೇನಾ? ಹೌದು. ಬೇರೆ ಇನ್ನೊಂದನ್ನು ಕೊಟ್ಟಿರ್ತಾನೆ. ನನ್ಗೆ ಇವತ್ತಿಗೂ ನೆನಪಿಗಿದೆ, ಒಂದು 4 ಜನ ಅದೊಂದು ಒಳ್ಳೆ ಮ್ಯೂಸಿಕ್ ಕ್ಲಾಸ್ ತೆಗ್ದಿದ್ದಾರೆ, ಒಳ್ಳೆ ಡ್ರಾಮಾ ಕ್ಲಾಸಸ್ ತೆಗ್ದಿದ್ದಾರೆ, ಡಾನ್ಸ್ ಕ್ಲಾಸಸ್ ತೆಗ್ದಿದ್ದಾರೆ, ಪೇಂಟಿಂಗ್ ಕ್ಲಾಸಸ್ ತೆಗ್ದಿದ್ದಾರೆ, ಒಳ್ಳೆ ಹೆಸರು ಪಡೆದಿದ್ದಾರೆ. ನಾನು ಹೇಳಿದೆ, ಕಲಾ ಮಾಧ್ಯಮದಲ್ಲೇ ಇದೆ, ಅಲ್ಲಿ ಹೆಸರಿಲ್ಲ, ಅಲ್ಲಿ ದುಡ್ಡಿಲ್ಲ, ಸುಮ್ಮನೆ ನಿಮ್ಗೊಂದು ಇನ್ಫ್ಲೂಯೆನ್ಸ್ ಇರುತ್ತೆ. ಇವತ್ತಿಗೂ ಒಂದು ಹುಡುಗ ದೊಡ್ಡ ಮಾಧ್ಯಮ ಪ್ರಪಂಚದಲ್ಲಿ ಡೈರೆಕ್ಷನ್ ಲೈನ್ ಅಲ್ಲೇ ಇದ್ದಾರೆ. ಹೀರೋ ಆಗ್ಲಿಕ್ಕೆ ಬಂದವನು ಸೈಡ್ ಹೀರೋ ಆದ, ಎದ್ದೊಳ್ಳಿಲ್ಲ. ನಾ ಹೇಳಿದೆ, ಇಲ್ಲ, ಆಗೋದೇ ಇಲ್ಲ, ಬಿಡ್ಲಿಲ್ಲ ಆತ, ಇಲ್ಲ ಮಗುವಲ್ಲಿ. ಬಟ್ ಅದೇ ರಂಗದಲ್ಲಿ ಒಂದು ಡಾನ್ಸು, ಮ್ಯೂಸಿಕ್, ಡೈರೆಕ್ಷನ್, ಇದ್ರ ಮೇಲೆ ಪ್ರಾಕ್ಟೀಸ್ ಮಾಡೋದು 300 ಜನ ಆತನ ಕ್ಲಾಸ್ ನಲ್ಲಿದ್ದಾರೆ. ಲಕ್ಷಗಟ್ಟಲೆಯ ಸಂಪಾದನೆ, ದುಡ್ಡು, ಹೆಸರು, ನಮ್ಮ ಗುರುಗಳು ಅನ್ನೋ ಒಂದು ಮಾತು. ಅದಷ್ಟೇ ಅಲ್ಲ, ಒಂದು ಮಾಧ್ಯಮ ಪ್ರಪಂಚದಲ್ಲಿ ಒಂದು ಒಳ್ಳೆ ಹೆಸರು ಡೈರೆಕ್ಷನ್ ಲೈನ್ ಅಲ್ಲಿ. ಕಿರು ಮಾಧ್ಯಮ, ದೊಡ್ಡ ಮಾಧ್ಯಮ ಅಲ್ಲ ಅಂದ್ರೂ ಕೂಡ, ದೊಡ್ಡ ಚಲನಚಿತ್ರರಂಗ ಅಲ್ಲ ಅಂದ್ರೂ ಕೂಡ,
ಈ ಒಂದು ಟಿವಿ ಮಾಧ್ಯಮದಲ್ಲಿ ಒಳ್ಳೆ ಹೆಸರು ಪಡೆದ್ಬಿಟ್ಟಿದ್ದಾರೆ. ದಟ್ ಇಸ್ ದಿ ಬ್ಯೂಟಿ. ಸೊ ಅದರಿಂದ ನಮ್ಮ ಮಕ್ಕಳ ಶಕ್ತಿ ನಿಶಕ್ತಿ, ಬಲ ನಿರ್ಬಲ, ಇವುಗಳ ಕಡೆ ಒಂದು ಸಣ್ಣ ಗಮನ ಕೊಡತಕ್ಕಂಥದ್ದು ನೋಡಿಕೊಂಡು ಹೆಜ್ಜೆ ಹಾಕಿ. ಸುಮ್ಮನೆ ಫೋರ್ಸ್ ಮಾಡಬೇಡಿ. ಹೌದು, ನಿಮ್ ಕೋರಿಕೆ ಇತ್ತು, ನಿಮ್ಮ ಆಸೆಗಳಿತ್ತು, ನಿಮ್ ಮಕ್ಕಳಲ್ಲೂ ಅದಿರ್ಬೇಕಲ್ಲ. ಇಲ್ಲ, ಈಗ ನನ್ನ ಮಕ್ಕಳಲ್ಲಿ ಇಲ್ಲ, ನನಗಿಷ್ಟ ವೈದಿಕ ಕಲಿಸ್ಬೇಕು, ಇನ್ನೊಂದು ಮಾಡ್ಬೇಕು, ಬುಟ್ಟಿಟ್ಟೆ ಪೂಜೆ ಮಾಡಲ್ಲ. ಬೆಳಿಗ್ಗೆ 5:30 ಸ್ನಾನ ಮಾಡಿ ಪೂಜೆ ಮಾಡಿ ಅಲ್ಲೊಂದು ದೀಪ ಹಚ್ಚಿ ಅಂದ್ರೆ, ಗುರುಗಳ ಮನೆ ದೊಡ್ಡ ತೂತು, ನಿಮ್ಮ ಮನೆ ಆದ್ರೂ ಸಣ್ಣ ತೂತು ಅಂದ್ರೆ ನಾನು 3 ತೂತು, ತೂತಲ್ಲ ಹೆಂಚೆ ತೂತು, ಹೆಂಚ್ ತೂತಲ್ಲ ಸ್ಟವ್ವೇ ತೂತು, ಇಟ್ಟರ ಒಂದು ಸಜ್ಜಾನೆ ತೂತು, ಈ ರೀತಿ ಎಲ್ಲ ಇದೆ. ಅಂತಿರ್ತೇನೆ. ಹೌದು, ಅದಾಗೆಯೇ. ಈಗ ನನಗಾಸೆ, ನನ್ನ ಮಕ್ಕಳು ಈ ತರನೇ ಆಗ್ಬೇಕು, ನನಗ್ ಮೀರಿದಾಗ್ಬೇಕು, ನನಗ್ ಮೀರಿದ ವೈದಿಕ ಸಂಸ್ಕೃತ ಉಪನಿಷತ್ತು ಇದೆಲ್ಲ ಕಲಿಬೇಕು ಅಂತ ಆಸೆ ಇಲ್ಲ. ಬಲವಂತ ಯಾಕೆ ಮಾಡೋದು? ನಿಮ್ಗೇನ್ ಇಷ್ಟವೋ ಮಾಡಿ ಮಕ್ಕಳೇ. ನನ್ ಗುರುಗಳ ಪಾದಕ್ಕೆ ಹಾಕ್ಬಿಟ್ಟಿದ್ದೇನೆ. ಯಾಕಂದ್ರೆ ದಾರಿ ತೋರಿಸುವ ಗುರುವಿಗೆ ತನಗ ದಾರಿ ಇಲ್ಲ, ತನ್ನವರ್ಗ ದಾರಿ ಇಲ್ಲ, ಅದು ಶಾಪ. ತುಂಬಾ ಜನ ಹೇಳ್ತಿರ್ತಾರೆ, ನಿಮಗ್ ಗೊತ್ತಾಗಿಲ್ವಾ, ನಿಮ್ ಮಕ್ಳಿಗೆ ನೀವ್ ಹೇಳಕ್ ಬರಲ್ಲ. ಖಂಡಿತ ಆಗೋಲ್ಲ. ನಮ್ಮ ಶಕ್ತಿ ನಿಮಗ್ ದಾರಿ ತೋರಿಸೋದು, ನಿಮ್ ಶಕ್ತಿ ಎತ್ಕೊಡೋದು. ಸೊ ಅಂಥದ್ದೊಂದು ಕನ್ಯಾ ರಾಶಿ ನಿಮ್ಮ ತೂಕ ಅದಿದೆ. 40 ಆಗ್ಬಿಟ್ಟಿದೆ ಗುರುಗಳೇ, ಬಿಡಬೇಡಿ. 50 ಆಗ್ಬಿಟ್ಟಿದೆ ಗುರುಗಳೇ, ಬಿಡಬೇಡಿ. ಜಾಯಿನ್ ಸಮ್ ಕ್ಲಾಸಸ್. ಒಂದು ಮ್ಯೂಸಿಕ್ ಕ್ಲಾಸು, ಒಂದು ಪೇಂಟಿಂಗ್ ಕ್ಲಾಸು, ಒಂದು ನಿಟ್ಟಿಂಗ್ ಕ್ಲಾಸು, ಒಂದು ಡಿಸೈನಿಂಗ್ ಕ್ಲಾಸು, ಒಂದು ಬೋಟಿಂಗ್ ಕ್ಲಾಸು, ಒಂದು ಕೇಶಾಲಂಕಾರ, ಒಂದು ಮೇಕಪ್, ಒಂದು ಬ್ಯೂಟಿ ಪಾರ್ಲರು. ಇದೇ ನನಗ್ ವಯಸ್ಸಾಯ್ತು, ಅದಾಯ್ತು, ಇದಾಯ್ತು, ಅದೆಲ್ಲ ಯೋಚನೆ ಮಾಡ್ಬೇಡಿ ಮಕ್ಕಳೇ. ಇದೆ ಕರೆದುಕೊಂಡು ಕೆಲವರಿಗೆ ವಯಸ್ಸಾದ ಮೇಲೆ ಆ ಒಂದು ಬಲವಾಗಿ ಆ ದಶಾಭುಕ್ತಿಗಳು ಫೇವರಬಲ್ ಆಗಿ ಆಕಸ್ಮಿಕವಾಗಿ ನೀವ ಬನ್ನಿ, ಈ ರೀತಿ ಕರೆದುಕೊಂಡು ಬಂದು ನಿಲ್ಲುತ್ತೆ. ಒಂದು ಡಾಕ್ಟರ್ ಅಮ್ಮ ದೊಡ್ಡ ಆಕ್ಟರ್ ಆಗ್ಬಿಟ್ಟಿದ್ದಾರೆ, ಇವರು ದೊಡ್ಡ ಪ್ರೊಫೆಸರ್ ಆಕ್ಟರ್ ಆಗ್ಬಿಟ್ಟಿದ್ದಾರೆ. ದೈವ ಇದೆ. ಅಮಿತಾಬ್ ಬಚ್ಚನ್ ಅಂದ್ಕೊಂಡು ಹೋಗಿದ್ದೊಂದು, ಆತನ ಆಕ್ಟಿಂಗು ಅದು ಇದು ಅನ್ನೋದಲ್ಲ. ಆಮೇಲೆ ಆ ಆಕರ್ಷಣೆ ಅದರಲ್ಲಿತ್ತು ಜಾತಕದಲ್ಲಿ. ವಿಪರೀತ ಕೋಟೀಶ್ವರ ಯೋಗ, ವಿಪರೀತ ನಷ್ಟ ಯೋಗ, ವಿಪರೀತ ಅಧಿಕಾರ ಗೌರವ ಯೋಗ. ಸೊ ಕರ್ಕೊಂಡ್ ಬಂತು. ಬರೋಕ್ ಮೊದಲು ಬಡ್ದು ಓಡದು ತಿದ್ದಿ, ಅಯ್ಯಯ್ಯೋ ನಿನ್ನ ವಾಯ್ಸ್ ಕೇಳಿದ್ರೆ ಅಂತ ನೋಡಿ. ಆಮೇಲೆ ಅಮಿತಾಬ್ ಅಂದ್ರೆ ಸಾಕು, ಇಟ್ ಇಸ್ ನ್ಯಾಷನಲ್ ಐಕಾನ್ ಅನ್ನೋಷ್ಟು ಮಟ್ಟಕ್ಕೆ. ರಾಜ್ಕುಮಾರ್ ಅಂದ್ರೆ ಸಾಕು, ನ್ಯಾಷನಲ್ ಐಕಾನ್ ಅನ್ನೋಷ್ಟು ಮಟ್ಟಕ್ಕೆ. ಅಲ್ಲಿಗೆ ತಾನಾಗಿ ಪ್ರಕೃತಿ ಕರೆದುಕೊಂಡು ಬರುತ್ತೆ. ಯಾರ ಒತ್ತಾಸೆ ಇಲ್ಲದೆಯೂ ನಿಮ್ಮ ಒಳಗಡೆ ಅದೊಂದು ಆಸೆ ಉಕ್ಕುತ್ತೆ. ಅದಕ್ಕೆ ನಿಮ್ಮಲ್ಲಿ ಅಂಥದ್ದೊಂದು ಅಲಂಕಾರ. ನೀವು ಕುಳಿತುಕೊಳ್ಳೋದು, ನೀವು ಅಡಿಗೆ ಮಾಡೋದು, ನೀವು ತಿನ್ನೋದು, ನೀವು ಮಲ್ಕೋದು, ನೀವು ಶುದ್ಧತೆ, ನಿಮ್ಮ ಮಾತು, ಹಬ್ಬ, ನಿಮ್ ಕಣ್ಣುಗಳು, ನಿಮ್ಮ ಆಕರ್ಷಣೆ, ನಿಮ್ ನಡೆ, ನಿಮ್ ನುಡಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಪೂಜೆ, ನಿಮ್ಮ ದೈವಿಕ ಭಾವನೆ, ಹಬ್ಬ ಅಪ್ಪಟ ಚಿನ್ನ. ಅದಕ್ಕೆ ಏನೋ ಆ ಚಿನ್ನಕ್ಕೆ ದೋಚೋದು ಜಾಸ್ತಿ. ಬೇಗ ಸಿಕ್ಕಿದ್ರೆ ಸಾಕು, ಬಾಚ್ಕೊಳ್ಳೋಣ ಅಂತ. ಚಿನ್ನಕ್ಕೆ ಏಟು ಜಾಸ್ತಿ. ಒಂದ್ಸಲಿ ಚಿನ್ನ ಕಬ್ಬಿಣ ಕಿತ್ತಾಡ್ತಿದ್ರಂತೆ. ಕಿತ್ತಾಡ್ತಿದ್ರೆ ಭಗವಂತನ ಹತ್ರ ಹೋದ್ರಂತೆ. ನೋಡಿ ಸ್ವಾಮಿ, ಅವನಿಗೆ ಮಾತ್ರ ಎಷ್ಟು ಬೆಲೆ ಗೊತ್ತಾ, ಏನ್ ವ್ಯಾಲ್ಯೂ ಕಟ್ತಾರೆ, ಎಲ್ಲರೂ ಚಿನ್ನನೇ ತಗೋತಾರೆ. ನಾನೇನ್ ಮಾಡ್ಲಿ ಸ್ವಾಮಿ, ಅವನಿಗೆ ಬೆಲೆ ಕಟ್ಲಿಲ್ಲ ಅಂದ್ರೆ ಅಂತ ಕಬ್ಬಿಣನ್ ತೋರಿಸಿ ಅಂತಂತೆ ಚಿನ್ನ. ನನ್ನನ್ನು ಎಲ್ರು ಕದ್ಕೊಂಡು ಹೋಗ್ತೀನಿ ಅಂತ ನಾನೇ ಕೊರಗ್ತಿದ್ದೇನೆ, ಇವನು ತಗೊಂಡು ಹೋಗ್ಬಾರ್ದಾ ಅಂತ. ನನಗೆ ಕೆಜಿ 100 ರೂಪಾಯಿ ಕೊಡ್ತಾರೆ, ಇವನು ಕೆಜಿ ನೋಡಿ 1 ಕೋಟಿ ರೂಪಾಯಿ ಕೊಡ್ತಾರೆ ಅನ್ನೋ ರೀತಿನಲ್ಲಿ. ಆಗ ಬ್ರಹ್ಮದೇವ ಒಂದು ಸರಿಯಾದ ಅಕ್ಕಸಾಲಿಗರನ್ನ ಕರೆಸಿದ್ರಂತೆ. ಹಾಕೋ 4 ಕೇಟು ಅಂತ. ಕಬ್ಬಿಣಕ್ಕೆ 4 ಕೇಟ್ ಹಾಕಿದೆ, ಅಯ್ಯಯ್ಯಪ್ಪ ಅಂತ ಬಗ್ಬಿಟ್ನಂತೆ. ಅದೇ ಬೆಳ್ಳಿಗೆ ಹೊಡಿತಾ ಹೊಡಿತಾ ರೂಪ ಚಂದ ಹಬ್ಬಾ ಆಕರ್ಷಣೆ ಫಳಫಳ. ಕಬ್ಬಿಣಕ್ಕಾಗ ಅರ್ಥ ಆಯ್ತಾ ಅಂದ್ರಂತೆ ಬ್ರಹ್ಮದೇವ. ನೀವು ಹಾಗೆ, ಅದಕ್ಕೆ ನೀವು ಹೊಡೆಯೋದು ಜಾಸ್ತಿ, ಬಡಿಯೋದು ಜಾಸ್ತಿ. ಆ ಆಕರ್ಷಣೆ, ಆ ಶಕ್ತಿ, ಆ ಚೈತನ್ಯ, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಅದೆಷ್ಟು ಜನರ ಹಾರ್ಟ್ಗೆ ಗಾಯ ಮಾಡಿಟ್ಬಿಟ್ಟಿದ್ರು. ಅದೆಷ್ಟು ಜನ ಹುಡುಗರಿಗೆ, ಅದೆಷ್ಟು ಜನ ಹುಡುಗಿರಿಗೆ, ಅದೆಷ್ಟು ಜನಕ್ಕೆ. ನಿಮ್ಮ ಮಾತು ಮಂತ್ರಮುಗ್ಧ, ನಿಮ್ಮ ನಡೆ ಮಂತ್ರಮುಗ್ಧ. ಹೇಳ್ತೇನಲ್ವಾ, ನನ್ನ ಮಾತು ಕೇಳಿ. ಕನ್ಯಾ ರಾಶಿಯವ್ರು ಬಿಡಬೇಡಿ. ಇನ್ನೂ ಇದ್ದಾರೆ, ಇನ್ನೂ 2 ರಾಶಿಗಳಿದ್ದಾರೆ. ಓ ಬ್ಯೂಟಿ, ಸುಮ್ಮನೆ ಬರೋಲ್ಲ ಅದು. ಆಗತ್ತು, ಆ ತೂಕ, ಆ ಅಂದ, ಆ ಚಂದ ಇದ್ದಾರೆ. ದೇವರು ಎಲ್ಲರನ್ನೂ ಕಳಿಸಿದಾನೆ ಮಕ್ಕಳೇ, ಎಲ್ಲಾ ರೀತಿಯ ವ್ಯಕ್ತಿಗಳನ್ನು ಕಳಿಸಿದಾನೆ.
ನಾವು ನಮ್ಮ ಶಕ್ತಿ ತಿಳ್ಕೋಬೇಕು. ಕನ್ಯಾ ರಾಶಿಯವರಿಗೆ ಜನ್ಮತ ಅಂತದೊಂದು ಅಲಂಕಾರ ಶಾಸ್ತ್ರ, ಶೃಂಗಾರ ಶಾಸ್ತ್ರ, ಸಿಂಗಾರ, ಅಲಂಕಾರ ಮಾಡ್ಕೊಳ್ಳೋದು, ಆ ಆಕರ್ಷಣೆ, ಆ ನಟನೆ, ಆ ಚಾತುರ್ಯ, ಆ ಮಾತಾಡೋದು, ಹೀಗನ್ನೋದು ಹಾಗನ್ನೋದು. ಆ ನವರಸಗಳಲ್ಲಿ ಒಂದು 2 ರಸಗಳಲ್ಲಾದ್ರೂ ಅದ್ಭುತ ಇರ್ತೀರಿ ನೀವು. ಆ ಕಲಾದೇವಿ, ಆ ಬುಧನ ಒಂದು ಪ್ರಭಾವ, ಆ ಶುಕ್ರ ಆ ಮನೇಲಿ ಬಂದ್ಬಿಟ್ರೆ ಅಯ್ಯೋ ರಾಮಚಂದ್ರ. ನಾಟ್ಯ ಸರಸ್ವತಿಯೇ ಬಂದು ನಿಂತುಕೊಳ್ಳುವ ಹಾಗೆ, ಕಲಾ ಸರಸ್ವತಿಯೇ ಬಂದು ನಿಂತುಕೊಳ್ಳುವ ಹಾಗೆ ನಿಮ್ಮಲ್ಲೊಂದು ಅಂಥದ್ದೊಂದು ಪ್ರಚೋದನೆ ಇರುತ್ತೆ. ಸೊ ಇಲ್ಲ ಆ ಥರದೊಂದು ಕ್ಲಾಸಸ್ ನಡೆಸೋದು, ಅಟ್ಲೀಸ್ಟ್ ಒಂದು ಪೇಂಟಿಂಗ್ ಮಾಡೋದು, ಇಲ್ಲ ಎಡಿಟಿಂಗ್ ಆದ್ರೂ ಮಾಡೋದು, ಆ ಥರದ್ದಾದ್ರೂ ಮಾಡಿಸ್ತಕ್ಕಂಥ ಶಕ್ತಿ ಇದೆಯಾ? ಬರವಣಿಗೆ, ಡೈರೆಕ್ಷನ್ನು ನೋಡಿದ್ದಾನೆ. ಇವತ್ತಿಗೂ ಒಬ್ರು ಕನ್ಯಾ ರಾಶಿಯವರು ವಿಶೇಷವಾಗಿ ಒಂದು ಮಾಧ್ಯಮ ಪ್ರಪಂಚಕ್ಕೆ, ಮುದ್ರಣ ಪ್ರಪಂಚದಿಂದ ಮಾಧ್ಯಮಕ್ಕೆ ಬಂದು, ಮಾಧ್ಯಮದಿಂದ ಇವತ್ತು ಡೈರೆಕ್ಷನ್ ಮೂವೀಸ್ ಬಂದ್ಬಿಟ್ಟಿದ್ದಾರೆ. ಗಮನಿಸ್ತಾ ಇರ್ತಾನೆ, ಯಾರಿಗೆ ಕರೆದುಕೊಂಡು ಹೋಯಿತು ಅಲ್ಲೊಂದು ಶಕ್ತಿ. ಕೆಲವರು ನೋಡಿ ಮಾಧ್ಯಮಕ್ಕೆ ಬರ್ತಾರೆ, ಅದೊಂದು ಆಕಸ್ಮಿಕ, ಅಲ್ಲೊಂದು ಹೆಸರು ಪಡಿಬೇಕು, ಖ್ಯಾತಿ ಪಡಿಬೇಕು, ನಂತರ ಮೂವ್ ಆಗ್ಬೇಕು ಬೇರೆ ರಂಗ. ಜಯಲಲಿತಾ ನೋಡಿ, ರಾಜಕೀಯ, ಗೌರವ, ಸನ್ಮಾನ, ಅಲ್ಲೊಂದು ಗತ್ತು, ತೂಕ, ಆ ಥರದ್ದೊಂದಿದೆಯಾ? ಡೈವರ್ಷನ್ ಗೊತ್ತೇ ಇಲ್ಲ, ನಾವು ತಿಳ್ಕೊಂಡೇ ಇಲ್ಲ. ನಾ ಹೇಳ್ತಿರ್ತೇನೆ ಕೆಲವ್ರಿಗೆ, ಇದು ನಿನ್ ಲೈನ್ ಅಲ್ಲ, ನೀನ್ ಅನ್ಕೊಳ್ಳೋದೊಂದು ಹೋಗೋದೊಂದು, ಹೋಗೋಣ ಅಂತ ಹೇಳ್ತಿರ್ತಾನೆ. ಸೊ ಕನ್ಯಾ ರಾಶಿಗೆ ಆ ಥರದೊಂದು ಮಹಾಶಕ್ತಿ ಇದೆ ಮಕ್ಕಳೇ. ಖಂಡಿತ ಕಮೆಂಟ್ಸ್ ಹಾಕಿ. ನಾನು ಗಾಯ ಆದವನೇ. ನಿಮ್ಮ ಮಾತು, ನಿಮ್ಮ ಶಕ್ತಿ, ಹೌದು. ಅಂಥದೊಂದು ಶುಕ್ರನ ಭಾವ ಭೃಗು. ಆ ಶುಕ್ರನ ಭಾವ ನನಗೂ ಇರೋದಕ್ಕೆ ಈ ಜ್ಯೋತಿಷ್ಯ ಭಾವ ನೆನ್ಪಿಟ್ಕೊಳ್ಳಿ. ಈ ಅಲಂಕಾರ ಭಾವ, ಈ ಪೇಟ ಕಟ್ಟೋದ್ರಿಂದ, ಬೊಟ್ಟಿಡೋದ್ರಿಂದ ಎಲ್ಲ, ಆ ಮಾತು, ಆ ಸೌಜನ್ಯ, ಆ ಜ್ಯೋತಿಷ್ಯ ಎಲ್ಲವೂ ಬರಬೇಕು ಅಂದ್ರೆ ಕೂಡ ಶುಕ್ರನು ಚೆನ್ನಾಗಿರ್ಬೇಕು. ಸುಮ್ಮನೆ ಈ ತರ ಮಾಧ್ಯಮದಲ್ಲಿ ಎಲ್ಲರೂ ಬಂದು ಕುತ್ಕೊಳ್ಳಕ್ ಆಗೋದಿಲ್ಲ, ಅದಕ್ಕೊಂದು ಲೆಕ್ಕಾಚಾರಗಳಿದ್ದಾವೆ. ಎಲ್ರಿಗೂ ಒಳ್ಳೇದಾಗ್ಲಿ. ಇನ್ನಷ್ಟು ವಿಚಾರಗಳು ಮಾತಾಡೋಣ. ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಮೃಗಶಿರ ನಕ್ಷತ್ರ, ವಿಶೇಷವಾಗಿ 11ನೇ ತಾರೀಕು ಮೇ 2024 ಶನಿವಾರ. ಭರಣಿ ನಕ್ಷತ್ರ, ರೋಹಿಣಿ ನಕ್ಷತ್ರ, ಮೃಗಶಿರ, ಆರುದ್ರ, ಪುನರ್ವಸು, ಆಶ್ಲೇಷ, ಪೂರ್ವ ಪಾಲ್ಗುಣಿ, ಹಸ್ತ ನಕ್ಷತ್ರ, ಚಿತ್ತಾ ನಕ್ಷತ್ರ, ಸ್ವಾತಿ ನಕ್ಷತ್ರ, ವಿಶಾಖ ನಕ್ಷತ್ರ, ಜ್ಯೇಷ್ಠ ನಕ್ಷತ್ರ, ಪೂರ್ವಾಷಾಢ ನಕ್ಷತ್ರ, ಶ್ರವಣ ನಕ್ಷತ್ರ, ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ, ಪೂರ್ವ ಭಾದ್ರಪದ ನಕ್ಷತ್ರ, ರೇವತಿ ನಕ್ಷತ್ರಕ್ಕೆ ವಿಶೇಷವಾದಂಥ ತಾರಾಬಲ. ಮೇಷರಾಶಿ, ಹುಷಾರಾಗಿರಿ. ಸ್ವಲ್ಪ ಜಗಳ, ಕಲಹ, ಕದನ, ಇನ್ನೊಂದು ಉದ್ವಿಗ್ನತೆ, ದೂರ ಪ್ರಯಾಣ. ನೋಡಿ, ಮೊನ್ನೆ ಮಕ್ಕಳ ಜೊತೆಗೆ ಕೃಷಿ ಹೊಂಡನಲ್ಲಿ ಈಜ್ತೇನೆ ಅಂತ ಹೋಗಿ ಮುಳುಗಿರೋದು. ಏನೇನಾಗ್ತಿದೆ. ಇನ್ನೊಂದು ಹುಡುಗ ಯಾರೋ ರೀಲ್ಸ್ ಮಾಡ್ತೀನಿ ಅಂತ ಧುಮುಕೋಗಿ ಹೋಗಿರೋದು. ಎಂತೆಂಥದ್ದಾಗ್ತಿದೆ ಗೊತ್ತಾ? ಜಾಗ್ರತೆ ಮಕ್ಕಳೇ. ಸ್ವಲ್ಪ ದುಡುಕಿನ ವ್ಯವಹಾರ, ದುಡುಕಿನ ಕೆಲಸ, ದುಡುಕಿನ ವ್ಯಾಪಾರ, ದುಡುಕಿನ ಮಾತು, ದುಡುಕಿನ ಚಿಂತನೆ ದಯಮಾಡಿ ಮಾಡದೇ ಇದ್ರೆ ಸಾಕು. ನಿಧಾನ ಮಾಡಿ. ವಿಪರೀತ ಬಲ, ಆ ಬಲ ಕೆಡಿಸ್ಲಿಕ್ಕೂ ಹೇಳ್ಕೊಂಡೋಗಿ ನಿಲ್ಲಿಸ್ಬಿಡುತ್ತೆ. ಹುಷಾರಾಗಿ. ದೈವ ನಮಗೆ ನೋಡಿ, ತ್ರಿಗ್ರಹ ಸಂಯೋಗ, ಬುಧ, ಶುಕ್ರ, ಸೂರ್ಯ, ಅದ್ಭುತ. ಬಂಗಾರ, ಬೆಳ್ಳಿ, ಆಭರಣ, ಸರ್ಕಾರ, ಗವರ್ಮೆಂಟು, ರಾಜಕೀಯ, ಸ್ವಂತ ಕಾರ್ಯ, ಅದ್ಭುತ ಪ್ರಗತಿಯೇ ಇದ್ರೂ ದುಡುಕಿನ ನಿರ್ಧಾರಗಳಿಂದ ಪೆಟ್ಟು. ವೃಷಭ ರಾಶಿ, ನಿಮಗೂ ಕುಜನಿಗೂ ಅಷ್ಟಕ್ಕಷ್ಟೇ ಕುಜರಾಹು ಸಂಧಿ. ಹುಷಾರು. ಮಾತು ಜಾಗ್ರತೆ, ವ್ಯವಹಾರ ಜಾಗ್ರತೆ. ಅಲ್ಲೊಂದು ಕಲಹ, ಜಗಳ, ಉನ್ಮಾದ, ಉನ್ಮತ್ತತೆ. ನಿಮ್ಮ ಮಾತೇ ಶತ್ರು ಆಗ್ಬಿಡುತ್ತೆ. ಸುಮ್ಮನಿದ್ಬಿಡಿ. ಅದರಲ್ಲೂ ಸಪ್ತಮಾಧಿಪತಿ ಕುಜ
ರಾಹು ಜೊತೆ ಸೇರಿದ್ದಾನೆ. ಶತ್ರುಗಳು ನಿಮ್ಮವರೇ, ನಿಮ್ ಜೊತೆಲಿರೋರೇ, ನಿಮ್ ಜೊತೆಲಿ ಅನ್ನ ತಿಂದವರೇ, ನಿಮ್ ನೆರಳು ಪಡೆದವರೇ, ನಿಮ್ ಸಹಾಯಕ್ಕೆ ನಿಂತವರೇ, ನೀವು ಸಹಾಯ ಮಾಡಿಸ್ಕೊಂಡವರೇ ನಿಮ್ಮಿಂದ ಒಬ್ಬೊಬ್ಬ ಇಡೀ ಭಯಂಕರ ನಾಟಕಗಳನ್ನ ನೋಡ್ತೀರಿ. ಹುಷಾರಾಗಿರಿ, ಈ 3 ತಿಂಗಳು ಹುಷಾರಾಗಿರಿ. ಅಟ್ಲೀಸ್ಟ್ ಜೂನ್ ಕಳೆಯಲಿ, ಜುಲೈ ಕಳೆಯಲಿ, ಜಾಗರೂಕತೆ. ಮಿಥುನ ರಾಶಿ, ಬುಧ ಚೆನ್ನಾಗಿದ್ದಾನೆ, ಆದ್ರೆ ಕುಜರಾಹು ಸಂಧಿ, ತುಂಬಾ ಒತ್ತಡದ ಕೆಲಸ. ಈ ಒಂದು ಆಯುಧಾಗಾರ, ಮಿಲಿಟರಿ, ಕೆಮಿಕಲ್ಸ್ ನೋಡಿ, ಮೊನ್ನೆ ಪಟಾಕಿ ಫ್ಯಾಕ್ಟ್ರಿನಲ್ಲಿ ಛಿದ್ರ ಹೇಳ್ತಲೇ ಇದ್ದೆ. ಈ ಬೆಂಕಿ, ಈ ಪಟಾಕಿ, ಕೆಮಿಕಲ್ ಫ್ಯಾಕ್ಟ್ರಿಗಳು, ಇದು ಹತ್ರ ಇರೋರೆಲ್ಲ ಕೆಲಸ ಮಾಡ್ತು. ಮೈಯೆಲ್ಲ ಕಣ್ಣಾಗಿರಿ. ಎತ್ತರದ ಪ್ರದೇಶ, ಇಳಿಜಾರು ಪ್ರದೇಶ, ಗುಡ್ಡಗಾಡು ಪ್ರದೇಶ ಇದಾವೆ. ಮಿಥುನ ರಾಶಿಗೆ ಆ ಥರದ್ದು ಒಂದು ಟೆನ್ಷನ್ ನಿಮ್ಮ ಮನೇಲೇ ಇದೆ, ಪಟಾಕಿ ಹೊಡೆಯುವಂಥದ್ದು. ಹಿರಿಯರ ಆರೋಗ್ಯವೋ, ನಿಮ್ಮ ಆರೋಗ್ಯವೋ, ಒಡಹುಟ್ಟಿದವರ ವಿಚಾರದಲ್ಲೂ ಒಂದು ಸಣ್ಣ ಎಳೆದಾಟ. ಸ್ಕಂದ ಕವಚ ಕೇಳಿ, ಸ್ವಲ್ಪ ಸಮಾಧಾನ. ಮನೆ ಮುಂದ್ಗಡೆ ಇವತ್ತೊಂದು ಪುಟ್ಟ ದೀಪ ನೋಡ್ಕೊಂಡು ಹೋಗಿ ಹಚ್ಚಿದ್ರೆ ತುಂಬಾ ಒಳ್ಳೇದು, ಹಚ್ಚಿದ್ರೆ ಇನ್ನೂ ಒಳ್ಳೇದು. ಕರ್ಕಾಟಕ ರಾಶಿ, ಭೂಮಿ ಮನೆ ಕಟ್ಟೋದು, ಮಾಡೋದು, ನೋಡೋದು, ತಗೊಳ್ಳೋದು ಸ್ವಲ್ಪ ನಿಧಾನ ಮಾಡಿ, ದುಡುಕ್ಬೇಡಿ. ಹೈಯರ್ ಎಕ್ಸ್ಪೆಂಡಿಚರ್ ಬರ್ತಕ್ಕಂಥದ್ದುಂಟು, ಸ್ವಲ್ಪ ಅದೊಂದು ನೋಡ್ಕೊಳ್ಳಿ. ಹಿರಿಯರ ಆರೋಗ್ಯ ನೋಡ್ಕೊಳ್ಳಿ. ಮನಸ್ಸು ಯಾಕೋ ವಿಚಲಿತ, ವ್ಯಗ್ರತ, ವಿಕೃತ, ಏನೋ ಒಂದು ಅಪಭ್ರಂಶ, ಏನೋ ಒಂದು ಮಾನಸಿಕವಾಗಿ ತೊಳಲಾಟ, ಇವುಗಳನ್ನು ನೋಡ್ತಕ್ಕಂಥದ್ದುಂಟು. ನೀವು ಅಷ್ಟೇ ಹಿರಿಯರ ಆಶೀರ್ವಾದ ತಗೊಂಡು ಮುಂದಕ್ಕೆ ಹೋಗಿ, ಒಳ್ಳೇದಾಗುತ್ತೆ. ದೂರ ಪ್ರಯಾಣ ನಿರ್ಬಂಧಂ. ಸಿಂಹರಾಶಿ ತುಂಬಾ ಚೆನ್ನಾಗಿದೆ, ವಿಪರೀತ ಬಲ. ಆದ್ರೆ ಕುಜರಾಹು ಅಷ್ಟಮದಲ್ಲಿರೋದು ವಿಪರೀತ ಜಗಳ, ಕಲಹ, ಕದನ, ಮಾತು, ಮನೆಯವರು, ಕುಟುಂಬದವರು, ಒಡ ಹುಟ್ಟಿದವರು, ಸಹೋದ್ಯೋಗಿಗಳು, ಈ ತರದಲ್ಲೇ ಸ್ವಲ್ಪ ಎಳೆದಾಟಗಳುಂಟು. ಎಚ್ಚರಿಕೆ. ನೀವು ಅಷ್ಟೇ ವಿಪರೀತ ಬಲ ಬಂದಾಗ ಏನ್ ಗೊತ್ತಾ, ಕೈಯಲ್ಲಿ ಇದು ಗನ್ ತೆಗೆದು ಶೂಟ್ ಮಾಡ್ಬಿಟ್ಟ ಅಂತ, ತೆಗೆದು ಶೂಟ್ ಮಾಡ್ಕೊಂಡ ಅಂತ ನೋಡಿ, ಅಲ್ಲಲ್ಲಿ ಶೂಟ್ ಔಟ್ ಅಂತೆ, ಶೂಟಿಂಗ್ ಅಂತೆ, ಈ ತರದೆಲ್ಲ ಆಗ್ತಿದೆ. ಸಿಂಹಂ ಜಾಗೃತಂ. ಪೊಲೀಸ್ ಇಲಾಖೆ, ಲೀಗಲ್ ಇಲಾಖೆ ಸ್ವಲ್ಪ ಟೆನ್ಷನ್ ಏನೇ ನಿಮಗೆ, ಎಚ್ಚರಿಕೆ. ಕನ್ಯಾ ರಾಶಿ, ಚಂದ್ರ ಕುಜನ್ ಸಾಲದಲ್ಲಿದ್ದು ಕುಜ ನೇರವಾಗಿ ನಿಮ್ಮನ್ನು ನೋಡ್ತಿದ್ದಾನೆ, ಹುಷಾರಾಗಿರಿ. ಮಾತುಕತೆ, ಪಾಲುದಾರಿಕೆ, ವ್ಯವಹಾರಗಳು, ಕೊಡೋದು ತಗೊಳ್ಳೋದು, ಅಣ್ಣ ತಮ್ಮ, ಸಂಬಂಧಿಗಳು, ಬಂಧುಗಳು, ಬಾಂಧವರು, ಅಲ್ಲೊಂದು ಎಳೆದಾಟ ಉಂಟು. ನಂಬಿದವರೇ, ಜಾಗ್ರತೆ. ಕೆಲಸದಲ್ಲಿ, ಕಾರ್ಯದಲ್ಲಿ, ಜವಾಬ್ದಾರಿಗಳಲ್ಲಿ ಸ್ವಲ್ಪ ಎಚ್ಚರಿಕೆ. ಬಲಂ. ಸ್ವಂತ ಕಾರ್ಯ, ಬೇಕರಿ, ತಿಂಡಿ, ಮೆಸ್ಸು, ಒಂದು ಸಣ್ಣ ಕಟಿಂಗ್ ಶಾಪು, ಐರನ್ ಶಾಪು, ಡ್ರೈವರು, ಕ್ಲೀನರು, ಮೆಕ್ಯಾನಿಕ್, ಸರ್ವಿಸ್ ಓರಿಯೆಂಟೆಡ್. ಅದ್ಭುತ. ತುಲಾ ರಾಶಿ, ತಾಯಿಯ ಆರೋಗ್ಯ ನೋಡ್ಕೊಳ್ಳಿ. ಒಡ ಹುಟ್ಟಿದವರಿಂದ ಸ್ವಲ್ಪ ನೋವು. ಅಣ್ಣ ಇದ್ರೆ ನಿಮಗ್ ಸಪೋರ್ಟ್ ಬರೋಲ್ಲ, ಅದೊಂದುಂಟು. ಗುರು ಬೇರೆ ಅಷ್ಟಮ, ಒಂಥರ ಎಲ್ಲಾ ಬಿಟ್ಟು ಹೊರಟೋಗೋಣ, ಯಾರೂ ಬೇಡ, ಏನೂ ಬೇಡ, ಮನಸ್ಸು ವಿಚಲಿತ. ಯಾವ್ದಾದ್ರು ಪ್ರಕೃತಿ ಚಿಕಿತ್ಸಾ ಕೇಂದ್ರ ಹೋಗಿ, ಯಾರಾದ್ರೂ ಒಂದೊಳ್ಳೆ ಡಾಕ್ಟರ್ನ ಕೌನ್ಸಿಲಿಂಗ್ ತಗೊಳ್ಳಿ, ಒಂದೊಳ್ಳೆ ಸೈಕಾಲಜಿಸ್ಟ್, ಹೀಲಿಂಗ್, ವೈದಿಕ, ಈ ತರದ್ ಹೋಗಿ ಮಕ್ಕಳು. ತುಲಾ ರಾಶಿ ಸ್ವಲ್ಪ ಗಡಿಬಿಡಿಲಿದ್ದೀರಿ, ಏನೋ ಒಂಥರ ಆಂತರಿಕ ಒತ್ತಡ, ಬಾಹ್ಯ ಒತ್ತಡ, ಕೌಟುಂಬಿಕ ಒತ್ತಡ, ಹಣಕಾಸು ಒತ್ತಡ, ಮದುವೆಗಳು ನಿಂತೋಗೋ ಚಾನ್ಸಸ್ ಇರುತ್ತೆ, ಸಾಲ ಮಾಡ್ಕೊಬಿಡ್ತೀರಿ, ಅಲೆಮಾರಿ ತರದ ಭಾವ. ಎಚ್ಚರಿಕೆ. ಸದಾ ಒಂದು ಪೇಜು ಇಲ್ಲ ಮನಸ್ಸಿನಲ್ಲಿ, ಶ್ರೀರಾಮ 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 ಶ್ರೀರಾಮ, ಸಮಾಧಾನ. ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮ, ವಿಪರೀತ ಓಡಾಟ, ಕೆಲಸ, ಕಾರ್ಯ, ಜವಾಬ್ದಾರಿಗಳು, ವಿಪರೀತ ಅನ್ನಿಸ್ತಕ್ಕಂಥದ್ದು ಅನಿಸುತ್ತದೆ. 2 ದಿನ ಕಾತ್ಕೊಳ್ಳಿ, ಚೆನ್ನಾಗಾಗ್ಬಿಡುತ್ತೆ, ಏನು ತೊಂದರೆ ಇಲ್ಲ. ಇವತ್ತು ನಾಳೆ ಸುಮ್ಮನಿದ್ ಬಿಡಿ. ಸೋಮವಾರದಿಂದ ಅದ್ಭುತವಾಗಿದೆ. ವ್ಯವಸ್ಥೆಗಳು, ಕೆಲಸ, ಕಾರ್ಯ, ಜವಾಬ್ದಾರಿಗಳು ಅದ್ಭುತವಾಗಿ ನಡೀತಕ್ಕಂಥದ್ದಾಗುತ್ತೆ. ಏನು ಯೋಚನೆ ಮಾಡಬೇಡಿ. ಇನ್ನು ವಿಶೇಷವಾಗಿ ಧನುಸು ರಾಶಿ, ಯೋಗಕಾರಕನ ಭಾವ ಕೇಂದ್ರದಲ್ಲಿದ್ದಾನೆ. ಆಡಳಿತಾಧಿಕಾರಿ, ಜಡ್ಜ್ಮೆಂಟು, ಲೀಗಲ್ಲು, ಪೊಲೀಸು, ಡಿಫೆನ್ಸು, ಕೆಮಿಕಲ್ಲು, ಗವರ್ಮೆಂಟು, ಮೈನಿಂಗು, ಕ್ರಷರು, ಈ ರೀತಿಯ ವೃತ್ತಿ ಉದ್ಯೋಗದಲ್ಲಿರುವವರಿಗೆ ಅದ್ಭುತ ಪ್ರಗತಿ. ಇನ್ನು ವಿಶೇಷವಾಗಿ ಮಕರ ರಾಶಿ, ಅಧಿಕಾರಂ,
ಕುಜರಾಹು ಪರಾಕ್ರಮ ಸ್ಥಾನದಲ್ಲಿದ್ದಾನೆ, ಚೆನ್ನಾಗಿದೆ. ಎಂಥ ಕಷ್ಟಕರವಾದ ಕೆಲಸವನ್ನಾದರೂ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗತಕ್ಕಂಥ ಶಕ್ತಿ, ಬಲ, ನೆಮ್ಮದಾಗಿರ್ತಕ್ಕಂಥ ದಿನ ಚೆನ್ನಾಗಿದೆ ಇವತ್ತು. ಮಿತ್ರರಿಂದ ಸಹಕಾರ, ಬಂಧುಗಳಿಂದ ಸಹಕಾರ, ದೊಡ್ಡವರಿಂದ ಸಹಕಾರ, ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳುವಂತ ಶಕ್ತಿ, ಚೈತನ್ಯ, ನೆಮ್ಮದಾಗತಕ್ಕಂಥ ಒಂದು ಅದ್ಭುತವಾದಂಥ ದಿನ, ಅಸಾಧ್ಯವಾದದ್ದು. ಬ್ಯೂಟಿಫುಲ್. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳು, ಕನ್ಸಲ್ಟೆಂಟ್ಸ್, ಬ್ಯೂಟಿಫುಲ್. ಕುಂಭರಾಶಿ ಸ್ವಲ್ಪ ಒತ್ತಡ, ಕೆಲಸ ಕಾರ್ಯ, ಕುಜರಾಹು ಬೇರೆ ಎಳೆಯುತ್ತೆ. ಇನ್ನೆಷ್ಟು ಎತ್ಕೋಬೇಕಪ್ಪ, ಇನ್ನೆಷ್ಟು ಓಡ್ಬೇಕಪ್ಪ, ಸ್ವಲ್ಪ ರೆಸ್ಟ್ ಇರಬೇಕಿತ್ತು ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ. ಏನೂ ಆಗಲ್ಲ ಮಕ್ಕಳೇ, ಎಂಥದ್ದಾಗಲ್ಲ. ಮನೇಲಿ ಒಂದು ಪುಟ್ಟದಾಗ ತುಪ್ಪದ ದೀಪ ಹಚ್ಚಿ ಹೋಗಿ ಶ್ರೀನಿವಾಸ ಸುಪ್ರಭಾತ, ವೆಂಕಟೇಶ್ವರ ಸುಪ್ರಭಾತ ಇದೊಂದು ಪುಟ್ಟದಾಗ ಕೇಳಿ, ಎಂಥ ಟೆನ್ಷನ್ ಏನೂ ಇಲ್ಲ, ಸರಿ ಆಗುತ್ತೆ. ಯಾವ್ದಾದ್ರೂ ಹತ್ತಿರದಲ್ಲಿ ಗ್ರಾಮ ದೇವಿ ಇದ್ರೆ ಒಂದು ದರ್ಶನ, ಸೇವೆ, ಪೂಜೆ, ಸಂಕಲ್ಪ ಮಾಡ್ಕೊಂಡು ಬನ್ನಿ, ಇನ್ನಷ್ಟು ಒಳ್ಳೇದಾಗ್ತಕ್ಕಂಥದ್ದು. ಇನ್ನು ಮೀನರಾಶಿ ಚೆನ್ನಾಗಿದೆ. ಸುಖದಲ್ಲಿ ಚಂದ್ರ, ಕುಜನ್ ಸಾರ. ಕುಜ ನಿಮ್ಮನೇಲೆ ಇದ್ದಾನೆ, ಹುಷಾರು. ಕುಜರಾಹು ಬೇರೆ, ಏನಾದ್ರೂ ಪೆಟ್ಟು, ಗಾಯ, ಆತುರದ ನಿರ್ಧಾರ, ಆತುರದ ಕೆಲಸ, ಆತುರದ ಒಂದು ಎಳೆದಾಟಗಳಲ್ಲಿ ಒಂದು ಪೆಟ್ಟು ತಿನ್ನತಕ್ಕಂಥದ್ದಾಗುತ್ತೆ. ಹುಷಾರು, ದುಡುಕ್ಬೇಡಿ ಅಷ್ಟೇ. ಕುಜರಾಹು ಏನ್ ಗೊತ್ತಾ, ಮಾಡ್ಬಿಡೋಣ, ಹೋಗ್ಬಿಡೋಣ, ನೋಡ್ಬಿಡೋಣ, ನಂಗೊತ್ತು, ನನ್ ಬಲ ಗೊತ್ತು, ನೀನೇನ್ ಹೇಳೋದು, ಈ ರೀತಿ ಒಂಥರ ರಕ್ತವನ್ನ ಕ್ರೋಧೋನ್ಮತ್ತ ಮಾಡಿಬಿಡ್ತಾನೆ. ದಟ್ ಇಸ್ ದಿ ಪ್ರಾಬ್ಲಮ್ ಅಷ್ಟೇ, ಇನ್ನೇನೂ ಇಲ್ಲ, ಏನು ತೊಂದರೆಗಳಾಗೋದಿಲ್ಲ. ಯೋಚನೆ ಮಾಡಬೇಡಿ, ಎಲ್ಲ ಒಳ್ಳೇದಾಗ್ತಕ್ಕಂಥದ್ದು. ಮಾತೃದೇವೋ ಭವ.